ನಮ್ಮಲ್ಲಿ ಮಳೆ ಇಲ್ಲ, ಒದ್ದಾಡ್ತಾ ಇದ್ದೀವಿ. ಆದರೆ ಅಲ್ಲಿ ಸುರಿತಾ ಇರುವಂಥ ಮಳೆ ಮಾತ್ರ ವಿಪರೀತವಾಗಿದೆ. ದಕ್ಷಿಣ ಸಿಕ್ಕಿಂನ ಸಮರದುಂಗ ಬಳಿ ಇರುವಂಥ ಜಲವಿದ್ಯುತ್ ಯೋಜನೆಯ ಸುರಂಗ ಮಾರ್ಗದಲ್ಲಿ ಭೀಕರ ಭೂಕುಸಿತ ಸಂಭವಿಸಿದೆ. ಈ ವೇಳೆ ಸುರಂಗದೊಳಗೆ ವಿಷಕಾರಿ ಅನಿಲ ಸೋರಿಕೆಯಾಗಿದೆ. ಕನಿಷ್ಠ 10 ಮಂದಿ ಕಾರ್ಮಿಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಪಾಪ 17 ಮಂದಿ ಸಿಕ್ಕಾಕೊಂಡಿದ್ದಾರೆ. ನಾಮ್ಚಿ ಜಿಲ್ಲೆಯ 5ನೇ ಹಂತದ ತೀಸ್ತಾ ಜಲವಿದ್ಯುತ್ ಯೋಜನೆಯ ಸುರಂಗದೊಳಗೆ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ. ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನು ಮುಂದುವರಿಸಿವೆ. ಈ ಬಗ್ಗೆ ಸಿಕ್ಕಿಂ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ಗೆ ಕರೆ ಮಾಡಿ ಪ್ರಧಾನಿ ಮೋದಿ ಮಾಹಿತಿಯೆಲ್ಲ ಪಡ್ಕೊಂಡಿದ್ದಾರೆ. ಮೃತರ ಕುಟುಂಬಗಳಿಗೆ 2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಇಲ್ಲ್ಯಾಕೆ ಮಾಡಲ್ಲ ನೀಟ್ ವಿಚಾರದಲ್ಲಿ? ಇಲ್ಲಿ 20 ಜನ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ಧಾರಾಕಾರ ಮಳೆಯಿಂದ ಸಾವನ್ನಪ್ಪಿರುವವರ ಸಂಖ್ಯೆ 23ಕ್ಕೆ ಏರಿಕೆಯಾಗಿದೆ. ಹಲವೆಡೆ ಪ್ರವಾಹದಲ್ಲಿ ವಾಹನಗಳು ಕೊಚ್ಚಿ ಹೋಗಿವೆ. ಪೂಂಚ್ನಲ್ಲಿ ಭೂಕುಸಿತ ಸಂಭವಿಸಿದೆ. 4 ಮಹಿಳೆಯರು ಸೇರಿದಂತೆ 7 ಮಂದಿ ಸಾವನ್ನಪ್ಪಿದ್ದಾರೆ. ಜಮ್ಮು ಕಿಶ್ತ್ವಾರ ರಾಷ್ಟ್ರೀಯ ಹೆದ್ದಾರಿ ರಗ್ಗಿನಲ್ಲಾ ಬಳಿಯ ಗುಡ್ಡ ಕುಸಿತಗೊಂಡಿದೆ. ಅನೇಕ ವಾಹನಗಳು ಸಿಕ್ಕಾಕೊಂಡಿವೆ. ಬಸ್ಸಿನ ಮೇಲೆ ಬೃಹತ್ ಬಂಡೆ ಬಿದ್ದ ಪರಿಣಾಮ 2 ಸಾವನ್ನಪ್ಪಿದ್ದಾರೆ. ಹಲವರು ಗಾಯಗೊಂಡಿದ್ದಾರೆ. ಇನ್ನು ಯಾಕೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಮಳೆ ಕೊರತೆ ಉಂಟಾಗಿದೆ ಅಂತಂದರೆ ಎಲ್ರಿಗೂ ಗೊತ್ತು, ಎಲ್ ನೀನೋ ಎಫೆಕ್ಟ್ ಅಂತಂದ್ಬಿಟ್ಟು. ಈ ಎಲ್ ನೀನೋ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಮಳೆ ಕೊರತೆ ಆಗಿರೋದು. ದಕ್ಷಿಣ ಕನ್ನಡ ಅತಿ ಹೆಚ್ಚು ಮಳೆ ಬರ್ತಕ್ಕಂಥ ಜಿಲ್ಲೆಗಳು ಇವು. ಮೈಸೂರು, ಕೊಡಗು, ಉತ್ತರ ಕನ್ನಡ, ಉಡುಪಿ, ಮಂಡ್ಯ ಸೇರಿದಂತೆ ಒಟ್ಟು 25 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಉಂಟಾಗಿದೆ. ವಿಜಯನಗರ ಜಿಲ್ಲೆಯಲ್ಲಂತೂ ತೀವ್ರ ಮಳೆಯ ಕೊರತೆ ಎದುರಾಗಿದ್ದು ಕರುನಾಡು ಬರದ ತೀವ್ರತೆಗೆ ಸಿಕ್ಕಾಕೊಂಡಿದೆ. ಕೇವಲ 5 ಜಿಲ್ಲೆಗಳಿಗೆ ಮಾತ್ರ ವಾಡಿಕೆಯ ಮಳೆಯಾಗಿದೆ. ಬೆಳಗಾವಿಯ ರೈತರು ಸಹ ವಾಡಿಕೆಯಂತೆ ಕಡಿಮೆ ಮಳೆಯಾಗಿದ್ದರಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಲ್ಪ ಮಳೆಯಿಂದ ಕುಡಿಯುವ ನೀರಿನ ಸಮಸ್ಯೆ ತಾತ್ಕಾಲಿಕ ನಿವಾರಣೆಯಾಗಿದೆ. ಆದರೆ ಕೃಷಿ ಚಟುವಟಿಕೆಗೆ ಮಳೆ ಇಲ್ಲದೆ ಜಲಾಶಯಗಳ ನೀರು ಬಳಸದ ಪರಿಸ್ಥಿತಿಗೆ ರೈತರು ತಲುಪಿದ್ದಾರೆ. ಇನ್ನು ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಹಾರಂಗಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇನ್ನೊಂದು ವಾರ ಇದೇ ರೀತಿ ಮಳೆ ಮುಂದುವರೆದರೆ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ. ಒಟ್ಟು 2859 ಅಡಿ ಗರಿಷ್ಠ ನೀರಿನ ಮಟ್ಟದ ಈ ಜಲಾಶಯ 15 ದಿನಗಳಿಂದ ಈಚೆಗೆ ಸುರಿದ ಮಳೆಯಿಂದ 17 ಅಡಿ ಭರ್ತಿಯಾಗಿದೆ. ಜಲಾಶಯ ತುಂಬೋದಕ್ಕೆ ಇನ್ನು 8 ಅಡಿಯಷ್ಟೇ ಬಾಕಿ ಇದೆ. ಸದ್ಯ ಹಾರಂಗಿ ಜಲಾಶಯಕ್ಕೆ 3000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಬಟ್ ಈ 3000 ಕ್ಯೂಸೆಕ್ ನೀರು ಏನೇನೂ ಅಲ್ಲ. ಸದ್ಯಕ್ಕೆ 40,000 50,000ಕ್ಕೆ ಹೋಗ್ತಾ ಇತ್ತು. ಬಟ್ 3000 ತುಂಬ ಕಡಿಮೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಇಲ್ಲೇ ತಿಂದು ಇಲ್ಲೇ ದ್ರೋಹ ಬಗೆಯುವಂಥ ಇಂಥವ್ರನ್ನ ಏನು ಮಾಡಬೇಕು ಅಂತ ಅರ್ಥ ಆಗೋದಿಲ್ಲ. ಐಸಿಸ್ಗೆ ಯುವಕರನ್ನು ಸೇರಿಸಲು ಹಣ ಸಂದಾಯ ಮಾಡಿದ ಆರೋಪದ ಮೇಲೆ ಬೆಂಗಳೂರಿನ 8 ಕಡೆಗಳಲ್ಲಿ ಮುಸ್ಲಿಂ ಸಂಘಟನೆಗಳ ಮೇಲೆ ಇಡಿ ದಾಳಿಯನ್ನು ನಡೆಸಿದೆ. ಟ್ರಸ್ಟ್ಗಳನ್ನು ಮಾಡ್ಕೊಂಡಿದ್ದಾರೆ. ನೋಡಿ ಯಾವ ರೀತಿ ಇದ್ದಾರೆ. ಫ್ರೇಸರ್ ಟೌನ್, ಗುರಪ್ಪನಪಾಳ್ಯ, ಬಿಸ್ಮಿಲ್ಲಾ ನಗರ, ಕಮ್ಮನಹಳ್ಳಿಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿದರು. ಎನ್ಐಎ ಎಫ್ಐಆರ್ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ಆರೋಪಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎನ್ಐಎ ಮೊಹಮ್ಮದ್ ತಾಕೀರ್, ಜೋಯಬ್ ಮನ್ನಾ, ಇರ್ಫಾನ್ ನಾಸೀರ್, ಮೊಹಮ್ಮದ್ ಸಾಹಿಬ್, ಅಹಮದ್ ಅಬ್ದುಲ್ ಕೇಡರ್ನನ್ನು ಬಂಧಿಸಿತ್ತು. ಈ ಎಲ್ಲ ಆರೋಪಿಗಳು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನು ಆರೋಪಿಗಳು ಐಸಿಸ್ಗೆ ಸೇರಲು ಮತ್ತು ಸಿರಿಯಾ ಸರ್ಕಾರದ ವಿರುದ್ಧ ಹೋರಾಡೋಕೆ ಟರ್ಕಿಯ ಮೂಲಕವಾಗಿ ತೆರಳೋಕೆ ಯುವಕರಿಗೆ ಸಹಾಯ ಮಾಡಿದ್ದಾರೆ. ಅಲ್ಲದೆ ಮುಸ್ಲಿಮರಲ್ಲದವರ ವಿರುದ್ಧ ದ್ವೇಷ ಹರಡಲು ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಜೊತೆಗೆ ಆರೋಪಿಗಳು ದುಬೈ ಮತ್ತು ಲಂಡನ್ನಲ್ಲಿ ಆಸ್ತಿ ಕೂಡ ಹೊಂದಿದ್ದಾರೆ. ಇನ್ನೇನಾಗುತ್ತೆ, ಕಂತ್ರಿ ಕೆಲಸ ಮಾಡಿದರೆ ಯಾರಾದರೂ ಸ್ಪಾನ್ಸರ್ ಮಾಡೋರು ಇರ್ತಾರಲ್ಲ. ಇಡೀ ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಕೂಡ ಪತ್ತೆಯಾಗಿದೆ. ಇನ್ನು ಕೊಪ್ಪಳದಲ್ಲಿ ರೈತ ಹೋರಾಟ ನಡೀತಾ ಇದ್ದದ್ದು ನಿಮಗೆಲ್ಲ ನೆನಪಿರಬಹುದು. ಬಲ್ಡೋಟ ವಿರುದ್ಧ ಕೊಪ್ಪಳದಲ್ಲಿ ರೈತ ಹುತಾತ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಅನ್ನದಾತರು ಸಿಡಿದೆದ್ದಿದ್ದಾರೆ. ಬಲ್ಡೋಟ ಕಾರ್ಖಾನೆಯ ವಿರುದ್ಧ ರೈತರು, ಪರಿಸರ ಹೋರಾಟಗಾರರು ಮತ್ತು ವಿವಿಧ ರಾಜಕೀಯ ಹಾಗೂ ಸಾಮಾಜಿಕ ಸಂಘಟನೆಗಳು ಒಗ್ಗೂಡಿ ಬೃಹತ್ ಪ್ರತಿಭಟನೆ ನಡೆಸಿವೆ. ಅಂದರೆ ಬಲ್ಡೋಟ ಕಾರ್ಖಾನೆ ಇದೆ, ಅದನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ರೈತರ ಜಮೀನೆಲ್ಲ ಹೋಗುತ್ತೆ, ಪರಿಸರ ಹಾನಿಯಾಗುತ್ತೆ ಅಂತಕ್ಕಂಥದ್ದು ಇವರ ಆರೋಪ. ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ರೈತರು ಕುರ್ಚಿಗಳನ್ನು ಹಾಕಿದ ಪರಿಣಾಮ ವಾಹನಗಳ ಸಂಚಾರಕ್ಕೆ ಸಮಸ್ಯೆ ಆಯಿತು. ಬಳಿಕ ಬಲ್ಡೋಟ ಕೆರೆಗೆ ನುಗ್ಗಿದ ರೈತರು ಕಾಂಪೌಂಡನ್ನು ಒಡೆದು ಒಳನುಗ್ಗಿದ್ದಾರೆ. ಕಾರ್ಖಾನೆ ಮುಂಭಾಗದ ಕಬ್ಬಿಣದ ಡೋರ್ ಮುರಿದು ಪ್ರವೇಶ ದ್ವಾರವನ್ನು ಧ್ವಂಸ ಮಾಡಿದ್ದಾರೆ. ರೈತರನ್ನು ನಿಯಂತ್ರಿಸುವಲ್ಲಿ ಪೊಲೀಸರು ಹರಸಾಹಸ ಪಡುವಂತಾಗಿದೆ. ಬಿಡದಿಯಲ್ಲೂ ಟೌನ್ಶಿಪ್ ವಿರುದ್ಧ ರೈತರು ಹೋರಾಟ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಯೋಜನೆಗೆ ಭೂಮಿ ಕೊಡಲ್ಲ ಅಂತ ರೈತರು ಪಟ್ಟು ಹಿಡಿದಿದ್ದು ಕೂಡಲೇ ಸರ್ಕಾರ ಯೋಜನೆ ಕೈಬಿಡುವಂತೆ ಆಗ್ರಹಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ 2300 ಎಕರೆ ಭೂಸ್ವಾಧೀನಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ ಮತ್ತಷ್ಟು ತೀವ್ರವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿದ ರೈತರು ಸರ್ಕಾರದ ವಿರುದ್ಧ ಪಿಂಡ ಪ್ರದಾನ ಮಾಡಿ ಭೂಸ್ವಾಧೀನ ನಿರ್ಧಾರವನ್ನು ಕೂಡಲೇ ಹಿಂಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ಭಾರತ ಅಮೆರಿಕ ನಡುವಿನ ಪ್ರಸ್ತಾಪಿತ ಮುಕ್ತ ವ್ಯಾಪಾರ ಒಪ್ಪಂದದ ವಿರುದ್ಧ ಈಗ ಪಂಜಾಬ್ನ ರೈತರು ಈಗ ಮತ್ತೊಂದು ರೀತಿಯಾದಂಥ ಹೋರಾಟ ಶುರುವಾಯಿತು. ಆ ಕಡೆ ಕಾಕ್ರೋಚ್ದು ಒಂದು ಹೋರಾಟ, ಈ ಕಡೆಗೆ ಇದೊಂದು ಹೋರಾಟ. ಪಂಜಾಬ್ನ ರೈತರು ಸರ್ವನ್ ಸಿಂಗ್ ಪಂಧೇರ ನೇತೃತ್ವದಲ್ಲಿ ದೇಶ್ ಬಚಾವೋ ಮೋರ್ಚಾ ಹೆಸರಿನಲ್ಲಿ ಪ್ರತಿಭಟನೆ ಆರಂಭ ಮಾಡಿದ್ದಾರೆ.
ನೂರಾರು ರೈತರು ದೆಹಲಿ ಚಲೋ ಕರೆಗೆ ಸ್ಪಂದಿಸಿ ಶಂಭು ಮತ್ತು ಖನೌರಿ ಗಡಿಗಳಲ್ಲಿ ಜಮಾಯಿಸಿದ್ದಾರೆ. ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿಡೋಕೆ ಸರ್ಕಾರ ಶಂಭು ಗಡಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಸೆಕ್ಷನ್ 163 ಅನ್ನು ಜಾರಿಗೊಳಿಸಲಾಗಿದೆ. ದೆಹಲಿ ಚಲೋಗೆ ಮುನ್ನ ರೈತರು ಕಿಸಾನ್ ಘಾಟ್ನಲ್ಲಿ 4 ಗಂಟೆ ಬೃಹತ್ ರ್ಯಾಲಿ ಮಾಡಿದರು. ಮುಕ್ತ ಒಪ್ಪಂದದ ಬಗ್ಗೆ ಕೇಂದ್ರ ಸರ್ಕಾರ ರೈತರ ಅಭಿಪ್ರಾಯವನ್ನು ಕೇಳಿನೇ ಇಲ್ಲ. ಈ ಒಪ್ಪಂದ ಜಾರಿಯಾದರೆ ಅಮೆರಿಕಾದಿಂದ ಅಗ್ಗದ ಬೆಲೆಗೆ ಸೋಯಾಬೀನ್, ಡ್ರೈ ಫ್ರೂಟ್ಸ್, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಹಾಗೂ ಧಾನ್ಯಗಳು ಭಾರತೀಯ ಮಾರುಕಟ್ಟೆಗೆ ದೊಡ್ಡ ಪ್ರಮಾಣದಲ್ಲಿ ಬರುತ್ತೆ. ಇದರಿಂದ ದೇಶದ ಸಣ್ಣ ರೈತರು, ಕೃಷಿ ಕಾರ್ಮಿಕರು ಮತ್ತು ಸ್ಥಳೀಯ ವ್ಯಾಪಾರಿಗಳಿಗೆ ಭಾರಿ ನಷ್ಟ ಆಗೋ ಸಾಧ್ಯತೆ ಇದೆ ಅನ್ನೋದು ರೈತರ ಆರೋಪ. ಇನ್ನು ಹರಿಯಾಣ ಪೊಲೀಸರು ಶಂಭು ಮತ್ತು ಖನೌರಿ ಗಡಿಗಳಲ್ಲಿ ಕಾಂಕ್ರೀಟ್ ಬ್ಯಾರಿಕೇಡ್ಗಳು, ಅರೆಸೇನಾ ಪಡೆ ಮತ್ತು ಭಾರೀ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿದ್ದಾರೆ. ಹಿಂದೆ ರೈತರ ಹೋರಾಟ ಆದಾಗ ಮಾಡಿಕೊಂಡಿದ್ರಲ್ಲ ಆ ರೀತಿಯಲ್ಲಿ. ದೆಹಲಿ ಕತ್ರಾ ಎಕ್ಸ್ಪ್ರೆಸ್ ವೇ ಮೇಲೂ ಕೂಡ ಟ್ರಕ್ಗಳು ಮತ್ತು ಟ್ರೇಲರ್ಗಳನ್ನು ನಿಲ್ಲಿಸಿ ವಾಹನ ಸಂಚಾರ ನಿರ್ಬಂಧವನ್ನು ಹಾಕಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಅರೆ ಸೈನಿಕ ಪಡೆಗಳು ಮತ್ತು ಹರಿಯಾಣ ಪೊಲೀಸರ ಹೆಚ್ಚುವರಿ ತಂಡಗಳನ್ನು ನಿಯೋಜನೆಯನ್ನು ಮಾಡಿದ್ದಾರೆ. ಗಡಿ ಮುಚ್ಚಿರೋದ್ರಿಂದ ದೆಹಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಂಚಾರ ಎಚ್ಚರಿಕೆ ಜಾರಿಗೊಳಿಸಲಾಗಿದೆ. ಪ್ರಯಾಣಿಕರಿಗೆ ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಸೂಚಿಸಲಾಗಿದೆ. ಮತ್ತೆ ಅದೇ ಟ್ರಾಫಿಕ್ ಜಾಮ್ಗಳನ್ನು ಅನುಭವಿಸಬೇಕಾಗತ್ತೆ. ಅದು ಯಾಕಿಂತ ಮಾನಸಿಕತೆ ಬರ್ತಾ ಇದೆಯೋ ಗೊತ್ತಿಲ್ಲ ರೀ. ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿರೋದು. ವ್ಯಕ್ತಿಯೊಬ್ಬ ತನ್ನ ಪತ್ನಿ ಹಾಗೂ ಇಬ್ಬರು ಪುಟ್ಟ ಮಕ್ಕಳನ್ನು ಕೊಲೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ನ್ಯೂ ಮಾರುತಿ ಬಡಾವಣೆಯಲ್ಲಿ ಆಗಿದೆ. 40 ವರ್ಷದ ನಿವಾಸಿ ಹರೀಶ್ ಈ ಕೃತ್ಯವನ್ನು ಎಸಗಿದ್ದಾನೆ. 36 ವರ್ಷದ ಪತ್ನಿ ನಿಶ್ಚಿತ, ಮಕ್ಕಳಾದ 13 ವರ್ಷದ ನೆಕ್ಸಾ ಮತ್ತು 6 ವರ್ಷದ ರಕ್ಷಾ ಎಂಬುವರನ್ನು ಕೊಲೆ ಮಾಡಿ ತಾನು ಕೂಡ ನಿರ್ನಿಕ್ಷರನಾಗಿದ್ದಾನೆ. ಪತ್ನಿ ಮತ್ತು ಮಕ್ಕಳ ಬಾಯಿ ಹಾಗೂ ಮೂಗಿಗೆ ಪ್ಲಾಸ್ಟರ್ ಅಂಟಿಸಿ ಅವರು ಕಿರುಚದಂತೆ ಮತ್ತು ಉಸಿರಾಡಲು ಸಾಧ್ಯವಾಗದಂತೆ ಮಾಡಿ ಉಸಿರುಗಟ್ಟಿಸಿ ಕೊಲೆ ಮಾಡಿಬಿಟ್ಟಿದ್ದಾನೆ. ಕುಟುಂಬಸ್ಥರನ್ನು ಕೊಂದ ಬಳಿಕ ಹರೀಶ್ ಕೂಡ ತಾನೇ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಒಂದು ಡೆತ್ ನೋಟ್ ಕೂಡ ಇದೆ. ಮೊದಲು ತಾನೊಬ್ಬನೇ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂದಾಗಿದ್ದಂತೆ, ಅದರಲ್ಲಿದೆ. ಕೊನೆಗೆ ಎಲ್ಲರನ್ನೂ ಕೂಡ ಸಾಯಿಸಿದ್ದಾನೆ. ಚೆನ್ನಾಗಿ ನೋಡ್ಕೊಳ್ಳಿ ಅಂತಲೂ ಕೂಡ ಉಲ್ಲೇಖ ಮಾಡಿದ್ದಂತೆ. ತಾನೊಬ್ಬ ಮಾನಸಿಕ ರೋಗಿ ಅಂತಲೂ ಕೂಡ ಉಲ್ಲೇಖ ಮಾಡ್ಕೊಂಡಿದ್ದಾನೆ. ಒಂದಿನ ಫೈನಾನ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಒಂದು ಸೈಟ್ ವಿಚಾರದಲ್ಲಿ ಏನೋ ಸಾಲ ಹೆಚ್ಚಾಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ ಅಂತ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಹೇಳಿದ್ದಾರೆ. ಇನ್ನು ಅಯೋಧ್ಯೆ ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣದ ಹಿನ್ನೆಲೆಯಲ್ಲಿ ರಾಮಮಂದಿರ ಟ್ರಸ್ಟ್ ನಾಳೆ ಮಹತ್ವದ ಸಭೆ ಸೇರ್ತಾ ಇದೆ. ರಾಮಮಂದಿರ ಸಂಕೀರ್ಣದಲ್ಲಿ ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಹತ್ವದ ಸಭೆ ನಡೆಯಲಿದ್ದು, ಆ ಬಳಿಕ ಮಧ್ಯಾಹ್ನ 4 ಗಂಟೆಗೆ ಟ್ರಸ್ಟ್ ಅಧ್ಯಕ್ಷ ನೃತ್ಯ ಗೋಪಾಲ್ ದಾಸ್ ಅವರ ಕಚೇರಿಯಲ್ಲಿ ಟ್ರಸ್ಟ್ನ ಸಾಮಾನ್ಯ ಸಭೆ ಸೇರುತ್ತೆ. ಸಭೆ ವಿವಿಧ ಸಮಿತಿಗಳ ಪುನಾರಚನೆ, ಕಠಿಣ ನಿಯಮಾವಳಿಗಳು, SIT ವರದಿ ಬಗ್ಗೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಅಲ್ಲದೆ ಆರ್ಥಿಕ ಚಟುವಟಿಕೆಗಳ ಮೇಲೆ ನಿಗಾ ಇರಿಸೋ ಸಲುವಾಗಿ RSS ಹಾಗೂ ರಾಮಮಂದಿರ ಟ್ರಸ್ಟ್ ಈಗ CEO ನೇಮಿಸೋದಕ್ಕೆ ಮುಂದಾಗಿದೆ. ಹಾಗಾಗಿ ನಾಳೆ ಈ ಬಗ್ಗೆ ಅಧಿಕೃತ ಘೋಷಣೆ ಹೊರಬೀಳುತ್ತೆ. ಈಗಾಗಲೇ ಅಯೋಧ್ಯೆಗೆ ಟ್ರಸ್ಟಿಗಳು ಒಬ್ಬೊಬ್ಬರಾಗಿ ಆಗಮಿಸಿದ್ದು ವಾಸ್ತವ್ಯ ಹೂಡಿದ್ದಾರೆ. ಒಂದು CEO ಹುದ್ದೆಗೆ ಈಗಾಗಲೇ 5500 ಅರ್ಜಿಗಳು ಬಂದಿದೆ. 40 ದಿವಸದಲ್ಲಿ ಸಂದರ್ಶನ ನಡೆದು ಹೊಸ CEO ನೇಮಕ ಆಗುತ್ತಂತೆ. ಹೊಸ SIT ರಚಿಸುವಂತೆ ನಿನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ಕೂಡ ಸೂಚಿಸಿತ್ತು. ಬೀದಿ ನಾಯಿಗಳ ಕಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ರಾಯಚೂರು ಜಿಲ್ಲೆ ಮಲಿಯಾಬಾದ್ ಗ್ರಾಮದಲ್ಲಿ ಮನೆ ಮುಂದೆ ಆಟ ಆಡ್ತಾ ಇದ್ದಂಥ 4 ವರ್ಷದ ಬಾಲಕನ ಮೇಲೆ ದಾಳಿ ಮಾಡಿಬಿಟ್ಟಿವೆ. ತಲೆಗೆ ಕಚ್ಚಿಬಿಟ್ಟಿವೆ ಅಂತೆ. ಪಾಪ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಇತ್ತ ಚಿತ್ರದುರ್ಗದ ಚೇಳಗುಡ್ಡ ಮತ್ತು ನೆಹರು ನಗರದಲ್ಲೂ ಕೂಡ 4-5-6 ವರ್ಷದ ಮಕ್ಕಳ ಮೇಲೆ ಏಕಾಏಕಿಯಾಗಿ ದಾಳಿ ಮಾಡಿಬಿಟ್ಟಿವೆ. ಪಾಪ ಮುಖ, ಕೈ ಕಾಲ ಎಲ್ಲ ಗಾಯ. ಅಲ್ಲಿನ ಆದಿಲ್, ಮನ್ವಿತ್ ಮತ್ತು ಮತ್ತೊಬ್ಬ ಬಾಲಕ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಪಾಪ ನೋಡಿ, ಬೆಂಗಳೂರಿನಲ್ಲಿ ಭರ್ಜರಿ ಬೇಟೆ. ಇವತ್ತು ಮಾದಕ ವಸ್ತು ಜಾಲದ ವಿರುದ್ಧ CCB ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಚೂಡಿದಾರ್ ಒಳಭಾಗದಲ್ಲಿ ಅಡಗಿಸಿ MDMA ಸಾಗಿಸ್ತಾ ಇದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 26 ಕೋಟಿ 60 ಲಕ್ಷ ಮೌಲ್ಯದ 12 kg 925 ಗ್ರಾಂ MDMA ಹಾಗೂ 60 ಗ್ರಾಂ ಕೊಕೇನನ್ನು ಜಪ್ತಿ ಮಾಡಲಾಗಿದೆ. ದೆಹಲಿಯಿಂದ ಬೆಂಗಳೂರಿಗೆ MDMA ಮಾದಕ ವಸ್ತುಗಳನ್ನು ಚೂಡಿದಾರ್ಗಳಲ್ಲಿ ಅಡಗಿಸಿ ಇವರು ಸಾಗಾಟ ಮಾಡ್ತಾ ಇದ್ರು ಅಂತ ಮಾಹಿತಿ ತನಿಖೆ ವೇಳೆ ಗೊತ್ತಾಗಿದೆ. ಇನ್ನು ಕುಂಬಳಗೂಡು ಪೊಲೀಸರಿಂದ ಖೋಟಾ ನೋಟು ಪ್ರಿಂಟ್ ಮಾಡ್ತಾ ಇದ್ದ ಗ್ಯಾಂಗ್ ಬಂಧನವಾಗಿದೆ. ಬಂಧಿತರಿಂದ 1,69,000 ನಕಲಿ ಖೋಟಾ ನೋಟು ಹಾಗೂ 1,60,000 ರೂಪಾಯಿ ಮೌಲ್ಯದ ಒಂದು ಕಾರು ಹಾಗೂ ಲ್ಯಾಪ್ಟಾಪನ್ನು ವಶಕ್ಕೆ ಪಡೆದಿದ್ದಾರೆ. ಮೈಸೂರು ಮೂಲದ ಅರವಿಂದ್ ಹಾಗೂ ಚೆನ್ನೈ ಮೂಲದ ವೆಂಕಟ ಸುಬ್ರಹ್ಮಣಿ ಎಂಬಾತರ ಬಂಧನ ಕೂಡ ಆಗಿದೆ.